ವೇದಿಕೆ ಮೇಲಿರುವಂತಹ ಪೂಜ್ಯ ಹಾಗೂ ಸಹೃದಯರೇ, ಇಂದು ನಾವೆಲ್ಲರೂ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಶರಣ ಸಂಗಮ ಹಾಗೂ ಬಗ್ಗು ಬೆಳಗಟ್ಟಿಯವರ ವಚನ ಪಿತಾಮಹರಾಗಿರುವಂತಹ ಬಗ್ಗು ಬೆಳಗಟ್ಟಿಯವರ ಜೀವನ ಸಾಧನೆಗಳ ಬಗ್ಗೆ ಕಿರು ಪರಿಚಯವನ್ನು ದೃಷ್ಟಿ ಬದಲಿಸಿ ನೋಡು ದೃಶ್ಯವೇ ಬದಲಾಗಿತ್ತು, ಹವ್ಯಾಸ ಬದಲಿಸಿ ನೋಡು ಹಣೆ ಬರಹವೇ ಬದಲಾಗಿತ್ತು, ವಿಚಾರ ಬದಲಿಸಿ ನೋಡು ದೇಶವೇ ಬದಲಾಗಿತ್ತು. ಬದಲಾವಣೆಗಳು ಒಂದು ದಿನ ಎರಡು ದಿನಕ್ಕೆ ಆಗಲು ಸಾಧ್ಯವಿಲ್ಲ. ಹಲವಾರು ವರ್ಷಗಳ, ಹಲವಾರು ಪರಿವರ್ತನೆಗಳ, ಹಲವಾರು ಯುಗಗಳ ನಂತರ ಬದಲಾವಣೆಗಳಾಗಲಿಕ್ಕೆ ಸಾಧ್ಯ. ಈ ಬದಲಾವಣೆಗಳ ವಿಚಾರಗಳಲ್ಲಿ, ದೃಷ್ಟಿಕೋನಗಳಲ್ಲಿ ಬದಲಾವಣೆಗಳಾಗಬೇಕು ಅಂದರೆ ನಮ್ಮ ಮೌಲ್ಯಗಳ ಪರಿಚಯ ಬರಬೇಕು. ಮೌಲ್ಯಗಳು ನಮಗೆ ನಮ್ಮ ಸುತ್ತಮುತ್ತಲೂ ಸಿಗುತ್ತವೆ, ನಮ್ಮ ಜೀವನ ಶೈಲಿಯಲ್ಲಿ ಕೂಡ ಸಿಗ್ತದೆ. ಆದರೆ ಮೌಲ್ಯಗಳ ಪರಿಚಯ ನಮಗೆ ಹೆಚ್ಚಾಗ್ತಾ ಇರೋದು ವಚನ ಸಾಹಿತ್ಯದಲ್ಲಿ. ವಚನ ಸಾಹಿತ್ಯ ಮೌಲ್ಯಗಳ ಬೇರು, ವಿಚಾರಧಾರೆಗಳ ತವರು ಕೂಡ ತಪ್ಪಾಗುತ್ತಿಲ್ಲ. ನಾವೆಲ್ಲರೂ ಇಂದು ಜಾಗತೀಕರಣ, ಉದಾರೀಕರಣ, ನಗರೀಕರಣ ಹಾಗೂ ಕೃತಕ ಬುದ್ಧಿಮತ್ತೆಯಂತಹ ಎಐನಂತಹ ವಿಸ್ಮಯ ಜಗತ್ತಿನಲ್ಲಿ ಬದುಕ್ತಾ ಇದ್ದೇವೆ. ಈ ವಿಸ್ಮಯದ ಜಗತ್ತಿನ ಕಪಿಮುಷ್ಟಿಯಿಂದ ಪಾರಾಗಬೇಕು ಅಂದರೆ ನೋಡಿ, ಜಾಗತಿಕವಾಗಿ ಎಲ್ಲೋ ನಡೀತಾ ಇದೆ ಯುದ್ಧ, ಮತ್ತೆಲ್ಲೋ ಜನರನ್ನು ಜರ್ಜಿತಗೊಳಿಸ್ತಾ ಇದೆ. ಜನರ ಜೀವನ ಶೈಲಿಯೇ ಕೂಡ ಏನಾಗ್ತಾ ಇದೆ ಅಂದರೆ ಅಲ್ಲೋಲ ಕಲ್ಲೋಲಾಗ್ತಾ ಇದೆ. ಎಲ್ಲೋ ನಡೆಯುವಂತಹ ಯುದ್ಧ, ಮತ್ತೆಲ್ಲೋ ಜೀವನ ಶೈಲಿ ಏನು ಬದಲಾವಣೆ ಆಗ್ತದೆ, ವಸ್ತುಗಳ ಬೆಲೆ ಇರ್ಬೋದು, ಪೆಟ್ರೋಲ್ ಸಮಸ್ಯೆಗಳಿರ್ಬೋದು, ಅಥವಾ ಇಂಧನಗಳ ಕೊರತೆ ಇರ್ಬೋದು. ಈ ಎಲ್ಲ ಕೊರತೆಗಳು ಎಲ್ಲೋ ನಡೀತಾ ಇರುವಂತಹ ಇಲ್ಲಿ ಯಾಕೆ ಪರಿಣಾಮ ಆಗ್ತಾ ಇದೆ ಅಂದರೆ ನಮ್ಮ ದೇಶಕ್ಕೆ, ನಮ್ಮ ಪ್ರಪಂಚಕ್ಕೆ ಮೌಲ್ಯಗಳ ಕೊರತೆ ತುಂಬ ಕಾಣ್ತಾ ಇದೆ. ಆ ಮೌಲ್ಯಗಳು ಎಲ್ಲರಿಗೂ ಗೊತ್ತು, ಆದರೆ ಮೌಲ್ಯಗಳ ಬಗ್ಗೆ ನಾವು ಓದ್ತೀವಿ, ಬರಿತೀವಿ, ಫೋನಿನ ಸ್ಟೇಟಸ್ಗಳನ್ನೆಲ್ಲ ಹಾಕೊಳ್ತೀವಿ, ಎಲ್ಲ ಮಾಡ್ತೀವಿ. ಮೌಲ್ಯಗಳ ಬಗ್ಗೆ ರಾಜಾರೋಷ ಮಾತಾಡ್ತೀವಿ, ಆದರೆ ಮೌಲ್ಯಗಳನ್ನು ಅಳವಡಿಕೆ ಮಾಡಿಕೊಳ್ಳೋದು ಯಾರು? ಒಂದು ಪ್ರಶ್ನೆ. ಮೌಲ್ಯಗಳ ಅಳವಡಿಕೆ ನಮ್ಮಿಂದ ಮೊದಲು ಪ್ರಾರಂಭ. ನಮ್ಮಿಂದ ಪ್ರಾರಂಭ ಮಾಡಿದಾಗ ನಮ್ಮ ಸುತ್ತಮುತ್ತಲಿನವರು ಅಳವಡಿಸ್ಕೊಳ್ತಾರೆ, ನಮ್ಮ ಸುತ್ತಮುತ್ತಲಿನವರು ಅಳವಡಿಸಿಕೊಂಡಾಗ ದೇಶದ ನಂತರ ಜಗತ್ತು. ಹೀಗಾಗಿ ಜಗತ್ತಿನ ಕಲ್ಲಣಗಳಿಗೆ ಮೂಲ ಜ್ಞಾನಿ, ಮೂಲ ಬೇರು ಏನಂದರೆ ಮೌಲ್ಯಗಳನ್ನು ರೂಪಿಸಿದ ಕಾರಣ. ಆ ಮೌಲ್ಯಗಳನ್ನು ಮೌಲ್ಯಗಳು ಸಾಹಿತ್ಯದಲ್ಲಿ ಸಿಗ್ತದೆ. ಅದರಲ್ಲೂ ಕೂಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯ ಅನ್ನೋದು ನಮ್ಮ ಕನ್ನಡ ಸಾಹಿತ್ಯದ ಒಂದು ಆತ್ಮೈಕ್ಯ. ಆ ವಚನ ಸಾಹಿತ್ಯ ಸುಮಾರು 900 ವರ್ಷಗಳ ಹಿಂದೆ ಬಹಳ ಪ್ರಚಲಿತದಲ್ಲಿತ್ತು. ಅಂದು ನಡೆಯುವಂತಹ ಸಮಾಜದಲ್ಲಿ ನಡೆಯುವಂತಹ ಎಲ್ಲ ಶೋಷಣೆಗಳನ್ನು, ಸಾಮಾಜಿಕ ಅಸಮಾನತೆಗಳನ್ನು, ಲಿಂಗ ತಾರತಮ್ಯ ಇರ್ಬೋದು, ವರ್ಗ ತಾರತಮ್ಯಗಳಿರ್ಬೋದು, ಈ ಎಲ್ಲ ಸಂಘರ್ಷಗಳಿಗೆ ಒಂದೇ ವಚನಕಾರರು 12ನೇ ಶತಮಾನದಲ್ಲಿಯೇ ಪರಿಹಾರಗಳನ್ನು ಕೊಟ್ಟು ತಮ್ಮ ವಚನಗಳ ರಚನೆಯ ಮೂಲಕ ಆ ವಚನಗಳನ್ನು ರಚನೆ ಮಾಡಿದ ಆಯ್ತು ಕಾಲ ಮುಗಿಯಿತು. ಮುಗಿದ ನಂತರದ ದಿನಗಳಲ್ಲಿ ವಚನಗಳು ಎಲ್ಲಿ ಹೋದವು? ಕಣ್ಮರೆಯಾಗಿತ್ತು. ಅವರು ಬರೆದಿಡಲಿಕ್ಕೆ ಆವಾಗ ನಮ್ಮ ಪುಸ್ತಕಗಳಿರಲಿಲ್ಲ, ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಫೋನ್ಗಳಿರಲಿಲ್ಲ, ಯಾವುದೇ ತಂತ್ರಜ್ಞಾನ ಇರಲಿಲ್ಲ. ಹಾಗಾಗಿ ಅವರಿಗೆ ಸಿಗುವಂತಹ ತಾಳೆಗರಿಗಳಲ್ಲಿ, ಓಲೆಗರಿಗಳಲ್ಲಿ ಅವರು ಬರೆದಿಡ್ತಾರೆ. ಅವು ಕಾಲಕ್ಕೆ ತಕ್ಕಂತೆ ಅವೆಲ್ಲ ಏನೋ ರಕ್ಷಿಸಿ ಹೋಗಿತ್ತು. ಈ ಮೌಲ್ಯಗಳ ಕುಸಿತ ಯಾವಾಗ ಪ್ರಾರಂಭವಾಯಿತು? ಮಧ್ಯದಲ್ಲಿ ತ್ರಿಪದಿಕಾರರು ಬಂದರು, ವಚನಕಾರರು ಬಂದರು, ನಡುಗನ್ನಡ ಸಾಹಿತ್ಯ ಹಿಂಗೆಲ್ಲ ಬಂದರೂ ಕೂಡ ಅಲ್ಲಲ್ಲೇ ಅದು ಸಾಗ್ತಾ ಬಂತು. 20ನೇ ಶತಮಾನದ ಪ್ರಾರಂಭದಲ್ಲಿ ಮೌಲ್ಯಗಳ ಕುಸಿತ ಕಂಡುಬರ್ತಾ ಬಂತು. ಮುಸಲ್ಮಾನರ ಆಳ್ವಿಕೆ ಇವೆಲ್ಲ ಇದರ ಪ್ರಭಾವದಿಂದಾಗಿ ಮೌಲ್ಯಗಳ ಹುಡುಕಾಟ ಶುರುವಾಯಿತು. ಅಂತಹ ಸಂದರ್ಭದಲ್ಲಿ ಒಂದು ಚೇತನ ಉಂಟಾಯಿತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ಅವರೇ ಯಾರು? ಬಗ್ಗು ಬೆಳಗಟ್ಟಿಯವರು. ಬಗ್ಗು ಬೆಳಗಟ್ಟಿಯವರು ವಚನಗಳ ಪಿತಾಮಹ ಅಂತ ಕರೀತಾರೆ. ವಚನಗಳನ್ನು ಬರೆಯಲಿಲ್ಲ ಅವರು. ಕಳೆದು ಹೋಗಿರುವಂತಹ ವಚನಗಳನ್ನು ಹುಡುಕಿ ತೆಗೆಯುವಂತಹ ಕಾರ್ಯವನ್ನು ಮಾಡಬೇಕು ಅಂತೇಳಿ ಅವರು ಅನಿಸಿದಷ್ಟೇ. ಅನಿಸಿದಾಗ ಅವರಿಗೆ ಅವರ ಕುಟುಂಬದಲ್ಲಿ ಅವರ ತಂದೆಯವರು ಕೂಡ ಏನಾಗಿತ್ತು ಅಂತಂದರೆ ಲೇಖಕರಾಗಿದ್ದರು, ಕವಿಗಳಾಗಿದ್ದರು, ಸಂಶೋಧಕರಾಗಿದ್ದರು. ರಕ್ತಗತವಾಗಿ ಅವರಿಗೆ ಸಂಶೋಧನಾ ಬುದ್ಧಿ ಬಂದಿತ್ತು. ಆವಾಗ ಸ್ವತಂತ್ರ ಪೂರ್ವದಲ್ಲಿ ನಮ್ಮಲ್ಲಿ ಅಷ್ಟೊಂದು ಶಿಕ್ಷಣದ ವ್ಯವಸ್ಥೆ ಇರಲಿಲ್ಲ. ಅವರಿಗೆ ಮುಂಬೈಯಲ್ಲಿ ಉನ್ನತ ಶಿಕ್ಷಣಕ್ಕೆ ಹೋದಾಗ ಅಲ್ಲಿ ಮುಂಬೈಯಲ್ಲಿ ಮರಾಠಿ ಮತ್ತು ಗುಜರಾತಿ ಭಾಷೆಯ ವಿದ್ಯಾರ್ಥಿಗಳ ಒಂದು ಭಾಷಾಭಿಮಾನ ಅವರಿಗೆ ಬಹಳ ಪ್ರೇರಣೆ ಇತ್ತು. ಅವರು ಎಷ್ಟು ಭಾಷಾಭಿಮಾನ ಹೊಂದಿದ್ರು, ಮರಾಠಿಗಳು ಮತ್ತು ಗುಜರಾತಿಗಳು ಅತ್ಯಂತ ಬಹಳ, ನಾವು ತಮಿಳುನಾಡು ನಮ್ಮ ಭಾಷೆಯಲ್ಲಿ ಅಂಗೀಕರಣೆಯನ್ನು ಪಾಲಿಸ್ತಾರೆ ಅಂತ ಹೇಳ್ತೀವಿ, ಅದಕ್ಕಿಂತ ಭಾಷಾಭಿಮಾನ ಹೊಂದಿದ್ರು. ಅವಾಗ ಬೆಳಗಟ್ಟಿಯವರಿಗೆ ಅನಿಸ್ತು, ನಾವು ಕನ್ನಡದಲ್ಲಿ ಮಾತಾಡ್ತೀವಿ, ಕನ್ನಡದ ಬಗ್ಗೆ ಪರಿಚಯ ಇದೆ, ಇನ್ನು ಕನ್ನಡ ಸಾಹಿತ್ಯ ಎಲ್ಲಿ ಹೋಗಿದ್ದೀವಿ, ಕನ್ನಡ ನೆಲ ಜಲ, ಕನ್ನಡಿಗರ ಒಂದು ಅಭಿಮಾನ ಎಲ್ಲಿ ಹೋಗಿದ್ದೀವಿ, ಬಹಳ ನಾವು ಕನ್ನಡಿಗರಾಗಿ ಕನ್ನಡಿಗರ ಬಗ್ಗೆ ನಮ್ಗೆ ಅಭಿಮಾನ ಇಲ್ಲ. ಹಾಗಿದ್ರೆ ನಾನು ಈ ಅಭಿಮಾನಕ್ಕೋಸ್ಕರ ನನ್ನ ನೆಲಕ್ಕೋಸ್ಕರ ನನ್ನ ತಾಯಿ ನಾಡಿಗೋಸ್ಕರ ಈ ಪುಣ್ಯಭೂಮಿಗೋಸ್ಕರ ನಾನು ಏನಾದರೂ ಮಾಡಲೇಬೇಕು ಅಂತ
ವಚನ ಸಾಹಿತ್ಯವನ್ನು ನಾನೇನಾದರೂ ಸಂಶೋಧನೆ ಮಾಡಿದರೆ ನನ್ನ ಸಮಾಜವನ್ನು ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡ್ಬೋದು ಅಂತ ಹೇಳಿ ಅವರು ಅನಿಸಿತು. ಅವತ್ತೇ ಶಪಥ ಮಾಡಿದ್ರು, ನಾವು ಏನಾದರೂ ಮಾಡಿ ವಚನಗಳನ್ನು ಹುಡುಕ್ಲೇಬೇಕು. ಅವಾಗ ಅನಿಸ್ತವ್ರು ನಾನು ವಚನ ಸಾಹಿತ್ಯದ ಕಾರ್ಯದಲ್ಲಿ ಮುಂದೆ ಹೋಗಬೇಕಪ್ಪ ಅಂದರೆ ಅವರು ಮೂಲತಃ ಅವರು ಉತ್ಪಾದಕ ಪಗು ಅಳಕಟ್ಟಿ ಫಕೀರಪ್ಪ ಉತ್ಪಾದಕ ಅಳಕಟ್ಟಿಯವರು 1880ರಲ್ಲಿ ಧಾರವಾಡದಲ್ಲಿ ಸೇರಿಸ್ತಾರೆ. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಅಲ್ಲೇ ಮುಗಿಸ್ತಾರೆ. ಅವರು ಉನ್ನತ ಶಿಕ್ಷಣಕ್ಕಾಗಿ ಮುಂಬೈಗೆ ಹೋಗ್ತಾರೆ. ಅಲ್ಲಿ ಬ್ಯಾರಿಸ್ಟರ್ ಪಡಿತಾರೆ, ಅಂದರೆ ಕಾನೂನು ಪದವಿಯನ್ನು ಪಡಿತಾರೆ. ಅಂದು ಮತ್ತು ಇಂದು ಕೂಡ ಕಾನೂನು ಪದವಿಯನ್ನು ಪಡೆದು ಒಬ್ಬ ಉತ್ತಮ ವಕೀಲರಾಗಿ ಒಳ್ಳೆಯ ಮರ್ಯಾದೆಯುತವಾದಂತಹ ಒಂದು ಶ್ರೀಮಂತಿಕೆ ಒಂದು ಏನು ಮಾಡ್ಬೋದು ಜೀವನವನ್ನು ನಡೆಸಿದ್ದಾರೆ, ವೈಭವದ ಜೀವನವನ್ನು ನಡೆಸಿದ್ದಾರೆ ವಕೀಲರಾಗಿ. ಆ ಒಂದು ಮಹತ್ವಾಕಾಂಕ್ಷೆಯಿಂದ ಅವರು ಬಿಟ್ಟು ಒಬ್ಬ ಒಳ್ಳೆಯ ಸೂಕ್ಷ್ಮ ದೃಷ್ಟಿಯ ದೂರದೃಷ್ಟಿಗಳಂತಹ ವಕೀಲರು ತಮ್ಮ ವೃತ್ತಿಯನ್ನು ಕಡಿಮೆ ಮಾಡಿ ಯಾವುದಕ್ಕೆ ಹೆಚ್ಚು ಆಸ್ತಿಯನ್ನು ಬರಲಿಕ್ಕೆ ಪ್ರಾರಂಭ ಮಾಡಿರೋದು ವಚನ ಸಾಹಿತ್ಯವನ್ನು ನಾವು ತಿಳ್ಕೊಂಡು ವಚನವನ್ನು ತಿಳ್ಕೊಳ್ಳುತ್ತೇವೆ ಅಂದೇ ಶಪಥ ಮಾಡಿದರು. ಅವಾಗ ಅವರು ಒಂದು ಮನೆಯಿಂದ ಹೊರಗೆ ಬಿದ್ದಾಗ ಅವರು ಹಳ್ಳಿಗಳನ್ನು ತಿರುಗಾಡ್ತಿದ್ರು. ಎಲ್ಲ ಅತಿಥಿಗಳು ಹೇಳಿದ್ರ ಬಗ್ಗೆ ಅದರಿಂದ ಮುಂದಿನ ಭಾಗವನ್ನು ನಾನು ಹೇಳಿದೆ. ಮನೆಗಳಿಗೆ ಹೋದಾಗ ಭಗೀರಥ ಪ್ರಯತ್ನ ಆಯ್ತು ಅವರಿಗೆ. ಒಂದು ಓಲೆಗರಿಗಳಲ್ಲಿರುವಂತಹ ವಚನಗಳನ್ನು ಹೊರಗೆ ತೆಗೆದುಕೊಂಡು ಭಗೀರಥ ಬಂದಿದೆ. ಭಗೀರಥ ಮಹಾರಾಜ ಸ್ವರ್ಗದಿಂದ ತನ್ನ ಪಿತೃಗಳಿಗೆ ಶಾಂತಿ ಸಿಗೋದು ಅಂತಂದ್ರೆ ಸ್ವರ್ಗದಿಂದ ಗಂಗೆಯನ್ನು ಭೂಮಿ ತರಬೇಕು ಅಂತ ಹೇಳಿದ್ರು. ಸ್ವರ್ಗದಿಂದ ಭೂಮಿಗೆ ಗಂಗೆಯನ್ನು ತರೋದು ನಾವು ಸಾಮಾನ್ಯ ಮನುಷ್ಯರಿಂದ ಸಾಧ್ಯ ಇಲ್ಲ. ಹಾಗಾಗಿ ಭಗೀರಥ ಮಹಾರಾಜ ಬಹಳ ದೀರ್ಘವಾದಂಥ ತಪಸ್ಸನ್ನು ಮಾಡಿ ಸ್ವರ್ಗದಿಂದ ಗಂಗೆಯನ್ನು ಇಲ್ಲಿ ತಗೊಂಡು ಬಂದರು. ಅದಕ್ಕೆ ನಾವೇನಾದ್ರು ಕಠಿಣವಾದ ಶ್ರಮ ಇದೆ, ಬಹಳ ಸವಾಲು ಇದೆ, ಅಷ್ಟು ಆಗಲ್ಲ ಅನ್ನೋಂತಹ ಸಮಸ್ಯೆಯನ್ನು ನಾವು ಮಾಡಿದ್ವಿ ಅಂದರೆ ಭಗೀರಥ ಯತ್ನ ಅಂತ. ಹಂಗೆ ಇವರು ಭಗೀರಥ ಯತ್ನಕ್ಕಿಂತಲೂ ಬಹಳ ಕಠಿಣ ಆಗ್ತಪ್ಪ. ಮನೆಗಳಿಗೆ ಹೋದಾಗ ಇವರೊಬ್ಬ ಬ್ಯಾರಿಸ್ಟರ್ ಪದವಿ ಪಡೆದು ಉನ್ನತ ಹುದ್ದೆಯಲ್ಲಿ ಇದ್ದರೂ ಕೂಡ ಮನೆಗೆ ಹೋದಾಗ ಅಲ್ಲೆಲ್ಲ ಮನೆಗಳಲ್ಲಿ ಒಬ್ಬರು ಇದಾಗ್ಬೋದು, ಒಬ್ಬರು ಇಲ್ಲ ಆಗ್ಬೋದು, ಮೇಲೆ ಅಡ್ಡದ ಮೇಲೆಲ್ಲ ಎಲ್ಲೋ ತಾಳೆಗಳು ಎಲ್ಲ ದೂರ ಹಿಡಿದು ಹೋಗಿದ್ರು. ನಾವು ಹಂಗೆ ವಿಚಾರ ಮಾಡೋಣ. ಒಬ್ಬ ಪದವಿ ಗಳಿಸಿ ಒಬ್ಬ ಉನ್ನತ ವ್ಯಾಸಂಗವನ್ನು ಹೊಂದಿ ಒಬ್ಬ ಸಮಾಜದಲ್ಲಿ ವೈಭವಿಕವಾಗಿ ಜೀವನ ನಡೆಸುವಂಥ ಒಬ್ಬ ವಕೀಲ ಮನೆಗಳಿಗೆ ಹೋಗಿ ಆ ಧೂಳನ್ನು ಒರೆಸಿ ಆ ಧೂಳನ್ನು ಎತ್ಕೊಂಡು ಕೆಳಗೆ ಕೂತ್ಕೊಂಡು ವಚನಗಳನ್ನು ಬರ್ಕೊಳ್ತಾ ಇದ್ರು. ನಮ್ಮಂಗೆ ಈಗ ಜೆರಾಕ್ಸ್ ಮಿಷನ್ ಇರಲಿಲ್ಲ, ಫೋಟೋ ಹಿಡ್ಕೊಳ್ಳಿಕ್ಕೆ ಕ್ಯಾಮ್ರಾಗಳ ವ್ಯವಸ್ಥೆ ಕೂಡ ಇರಲಿಲ್ಲ. ಅಲ್ಲಿ ಕೂತ್ಕೊಂಡು ಬರ್ತಾ ಇದ್ರು. ಮತ್ತು ಕೆಲವೊಂದಿಷ್ಟು ಜನ ಏನು ಮಾಡ್ತಿದ್ರಂತೆ, ಸಂಪ್ರದಾಯವಾದಿಗಳು ನಮ್ಮ ಮನೆಗೆ ಪರಂಪರಾಗತವಾಗಿ ಬಂದಿರುವಂಥ ಒಲೆಗರಿಗಳು ಇವ್ರು ಕೊಡಂಗಿಲ್ಲ, ಇವ್ರು ಅಂತಿದ್ರಂತೆ. ಅವಾಗ ರಿಕ್ವೆಸ್ಟ್ ಮಾಡಿ ಒಲೆಗರಿಗಳನ್ನು ಅಲ್ಲೇ ಕೂತ್ಕೊಂಡು ಸುಮಾರು ಸಾವಿರಾರು ವಚನಗಳನ್ನು ತಾವೇ ಸ್ವತಃ ಕೈ ಬರಹದಲ್ಲಿ ಬರ್ಕೊಳ್ತಾ ಇದ್ರು. ಇದು ಹೇಳೋದು ಬಹಳ ಸುಲಭ ಅನಿಸ್ಬೋದು, ಆದರೆ ಆ ಒಂದು ಪರಿಸ್ಥಿತಿಗೆ ಹೋಗಿ ಆ ಕೆಲಸವನ್ನು ಮಾಡೋದು ಬಹಳ ಕಷ್ಟಕರವಾದಂಥ ಕೆಲಸ. ಈ ಒಂದು ಕೆಲಸವನ್ನು ಭಗೀರಥೆಯಾದಂತೆ ಮನೆಗಳಿಗೆ ಹಳ್ಳಿಗಳಿಗೆ ಹೋಗಿ ಮಾನ್ಯಗಳಿಗೆ ಹೋಗಿ ಎಲ್ಲವನ್ನು ಸಂಗ್ರಹಿಸಿದ ಮೇಲೆ ಮುಂದಿನ ಹಂತ ಇದೆ. ಸಂಗ್ರಹಿಸಿದ್ರೆ ಅದನ್ನು ಸಂಶೋಧನೆ ಮಾಡಿದ ಮೇಲೆ ಅದನ್ನು ಮುದ್ರಣ ಮಾಡಬೇಕು ಅನ್ನೋಂಥದ್ದಕ್ಕೊಂದು ತೊಂದರೆ ಶುರುವಾಯಿತು. ಈಗಾಗಲೇ ಸರ್ ಹೇಳಿದ್ರು, ಮುದ್ರಣ ಮಾಡಲಿಕ್ಕೆ ಆ ವಚನಗಳನ್ನು ಸಂಗ್ರಹಿಸಿ ಬೆಂಗಳೂರಿನ ವಾಸವಿ ಮಿಷನ್ಗೆ 5 ರೂಪಾಯಿ ಕಳಿಸಿದ್ರು. ಅವುಗಳನ್ನು ಅವರು ಓದಿ ಅವ್ರದ್ದು ಏನೋ ಒಂದು ವಾಸವಿ ಮಿಷನ್ಗೆ ಒಂದು ಏನಾಗುತ್ತೆ ಕ್ರೈಸ್ತ ಧರ್ಮವನ್ನು ಪ್ರಸಾರ ಮಾಡೋದು. ನಾನೇನಾದ್ರು ಈ ವಚನಗಳನ್ನು ಮುದ್ರಣ ಮಾಡಿ ಜನರಿಗೆ ಕೊಟ್ಟರೆ ಅಂತಂದರೆ ನಮ್ಮ ಕ್ರೈಸ್ತ ಧರ್ಮ ಏನಾಗ್ತೈತಿ, ಕ್ರೈಸ್ತ ಧರ್ಮವನ್ನು ಯಾರೂ ಅನುಕರಣೆ ಮಾಡೋದಿಲ್ಲ. ಹಾಗಾಗಿ ನಮ್ಮ ಉಳಿಗಾಲ ಇಲ್ಲ. ಯಾಕಂದರೆ ಸಮಾನತೆ, ಪ್ರಜಾಪ್ರಭುತ್ವ, ಸಂಸತ್ ಹೀಗೆಲ್ಲದರ ಬಗ್ಗೆ ಸಮಾಜದ ಅಂಧಕಾರವನ್ನು ನಿರ್ಮೂಲನೆ ಮಾಡುವಂಥ ಎಲ್ಲ ವಚನಗಳು ಅಲ್ಲಿದ್ದು. ಇವುಗಳನ್ನು ಮುದ್ರಣ ಮಾಡಿ ಜನರಿಗೆ ಕೊಡ್ತೀವಿ ಅಂದರೆ ಅವರು ಪ್ರಜ್ಞಾವಂತರಾಗ್ತಾರೆ, ಭಾರತೀಯರು ಪ್ರಜ್ಞಾವಂತರಾಗ್ತಾರೆ. ಅವ್ರಿಗೆ ಕಮ್ಮಿ ಬಂತು ಅಂದರೆ ನಾವು ಅಂತೇಳಿ ನಾವು ಮುದ್ರಣ ಮಾಡೋದಿಲ್ಲ ಅಂತೇಳಿ ಆ 5 ರೂಪಾಯಿ ವಾಪಸ್ ಕಳಿಸ್ಬೇಕು. ಅವಾಗ ಹಳಕಟ್ಟಿರೋರಿಗೆ ಬಹಳ ಸವಾಲಾಯಿತು. ಇದನ್ನು ಹೆಂಗೆ ನಾವು ಪರಿಹಾರ ಮಾಡ್ಬೋದು, ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳಿದಾಗ ಅವರು ಬಹಳ ಪ್ರೀತಿಯಿಂದ ಬಹಳ ಕನಸು ಕಂಡು ತಾವೇನು ಪದವಿ ವಕೀಲ ವೃತ್ತಿಯನ್ನು ಮಾಡುವಾಗ ಅಲ್ಪ ಸ್ವಲ್ಪ ಹಣವನ್ನು ಸಂಪಾದನೆ ಮಾಡಿಲ್ಲ, ಅದನ್ನು ಕನಸಿನ ಮನೆಯನ್ನು ಬಿಜಾಪುರದಲ್ಲಿ ಕಟ್ಟಿಸಿದ್ರು. ಅವರು ಧಾರವಾಡದಲ್ಲಿ ಹುಟ್ಟಿಗಳಲ್ಲೂ ಕೂಡ ಒಂದು ವಕೀಲ ವೃತ್ತಿಯನ್ನು ಬೆಳಗಾವಿಯಲ್ಲಿ ಪ್ರಾರಂಭ ಮಾಡಿದ್ರು ಕೂಡ ಕಾರಣಾಂತರಗಳಿಂದ ಅವರು ಬಿಜಾಪುರದಲ್ಲಿ ಹೋಗಿ ನಿಲ್ಲಿಸಬೇಕಾಯಿತು. ಬಿಜಾಪುರದಲ್ಲಿ ಅವರು ಚೆನ್ನಾಗಿರುವ ಮನೆಯನ್ನು ಕಟ್ಟಿದ್ರು. ಅವಾಗ ಅವರಿಗೆ ಒಂದು ತಲೆ ಬಂತು, ನನ್ನ ಮನೆಯನ್ನು ಮಾರಿಯಾದರೂ ನಾನು ಹಿತಚಿಂತಕ ಎನ್ನುವಂಥ ಒಂದು ಮುದ್ರಣಾಲಯ ಮಾಡ್ತಾರೆ. ಹಿತಚಿಂತಕ ಅಂತೇಳಿ ಒಂದು ಮುದ್ರಣಾಲಯದಲ್ಲಿ ಇವರು ಯಾರು ಪಗು ಅಳಕಟ್ಟಿಯವರು ಮುದ್ರಣಾಲಯವನ್ನು ಪ್ರಾರಂಭ ಮಾಡ್ತಾರೆ. ಅಂದರೆ ಅದೇ ಸಮಕಾಲೀನರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ ಎಲ್ಲರಿಗೂ ಗೊತ್ತು. KRS ಪ್ರಸಿದ್ಧವಾದಂತಹ ಕೃಷ್ಣರಾಜ ಸಾಗರ ಅಣೆಕಟ್ಟೆಯನ್ನು ಕಾವೇರಿ ನದಿ ಕಟ್ಟಿರೋದು ನಮಗೆಲ್ಲ ಗೊತ್ತು. ಒಬ್ಬ ರಾಜರಾಗಿ ಅವರಿಗೆ ಆ ಅಣೆಕಟ್ಟೆಯನ್ನು ಕಟ್ಟಬೇಕು ಅಂದರೆ 11 ಕೋಟಿ ರೂಪಾಯಿ ಹಣ ಬೇಕಾಗಿತ್ತು. ಅವಾಗ ಆ 11 ಕೋಟಿಗೆ ರೊಕ್ಕ ಇಲ್ಲ ಅಂತೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಚಿಂತಾಕ್ರಾಂತರಾಗಿ
ಪರಿಸ್ಥಿತಿ. ನಾವು ನೀವು ಏನಾದರೂ ನಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆಗಳು ಬಂದಾಗ ನಮ್ಮ ಬಳಿ ಇರುವಂಥ ಬಂಗಾರ ಕೊಡೋಕ್ಕಿಂತ ಮುಂದೆ ಮಾಡ್ತೀವಿ, ನಮ್ಮ ಮನೆ ಸಮಸ್ಯೆಗೆ ಕೊಡೋಕ್ಕಿಂತ ಮುಂದೆ ಮಾಡುವಂತಹ ಕಾಲದಲ್ಲಿ ಈಗ ನಾವು ಪ್ರಜ್ಞಾವಂತರಿದ್ದು ನಾವು 100 ವರ್ಷಗಳ ಹಿಂದೆ ಹೋದಾಗ ಜನರಿಗೆ ಆ ಪ್ರಜ್ಞೆ ಇದ್ದರೂ ಕೂಡ ಅದನ್ನು ಜಾರಿಗೆ ತರಬೇಕು, ಅದನ್ನು ನಮಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವ ಇತ್ತು ಅಂದಾಗ ನಮಗಿಂತಲೂ ಶ್ರೇಷ್ಠ ಅಂತ ಅನಿಸಿ ಅವಾಗ ರಾಣಿಯವರು ಒಂದು ಹಣದ ಸಹಾಯ ಮಾಡೋದ್ರಿಂದ ಜಗತ್ತಿಗೆ ಯಾರು ಸಾಕಟ್ಟಾಯಿತು. ಇಲ್ಲಿ ಮನೆಯಲ್ಲೂ ಕೂಡ ಅವ್ರ ಮನೆಯನ್ನು ಮಾಡೋಣ ನಾವು ಹಂಗಾರುಗಳನ್ನು ತಮ್ಮ ಆಸೆ ಪಟ್ಟಂತಹ ಮನೆಯನ್ನು ಮಾಡಿಕೊಂಡಾಗ ಹೆಂಡತಿ ಮಕ್ಕಳನ್ನ ಬಾಡಿಗೆ ಮನೆಯಲ್ಲಿ ಇರಿಸಿದಾಗ ಕೈಯಲ್ಲಿ ಒಂದು ರೂಪಾಯಿನೂ ಇರಲಿಲ್ಲ ಅವರು, ಅಂದರೆ ಎಲ್ಲವನ್ನು ಮುದ್ರಣಕ್ಕೆ ಹಾಕಬೇಕು, ಕೈಯಲ್ಲಿ ಬಾಯಿಯಲ್ಲಿ ಇದ್ದಾಗ ವಚನ ಸಾಹಿತ್ಯವನ್ನು ಜನರಿಗೆ ತಲುಪುತ್ತಲ್ಲ ಅದೇ ನನಗೆ ಹೆಮ್ಮೆ ಅಂತ ಅವಾಗ ಅದರಲ್ಲಿ ಖುಷಿಯನ್ನು ಪಟ್ಟು ಸಂತೋಷಪಟ್ಟರು. ಅವ್ರಿಗೆ ಮನೆ ಹೋಗಿದ್ದಕ್ಕೂ ಚಿಂತೆ ಆಗಲಿಲ್ಲ, ಬಾಡಿಗೆ ಮನೆಯಲ್ಲಿ ತನ್ನ ಸಂಸಾರವನ್ನು ಮಾಡಿದ್ದಕ್ಕೂ ಕೂಡ ಅವ್ರಿಗೆ ಚಿಂತೆ ಆಗಲಿಲ್ಲ. ವಚನಗಳು ಮನೆ ಮನೆಗೆ ಹೋಗಲ್ಲ ಅಷ್ಟೇ ಸಾಕು, ಈ ನಾ ತಾಯಿನಾಡಿನಲ್ಲಿ ಹುಟ್ಟಿರಲ್ಲ, ಈ ತಾಯಿ ಋಣವನ್ನು ಸ್ವಲ್ಪ ಆದರೂ ತೀರಿಸಬೇಕಲ್ಲ ಅಂತ ಹೇಳಿ ಅವರು ಆ ಋಣವನ್ನು ತೀರಿಸಲಿಕ್ಕೆ ಸ್ವಂತ ಮನೆಯನ್ನು ಮಾರಿ ರೀತಿ ಮಾಡಿದ್ರು. ಇಷ್ಟೆಲ್ಲ ಆದಮೇಲೆ ಅವರು ಮುದ್ರಣವನ್ನು ಮಾಡಿದರು. ಮುದ್ರಣವನ್ನು ಮಾಡಿದ ಮೇಲೆ ನಾನೇ ಮಾಲೀಕ ಹಾಗಿದ್ರೆ ನಾನು ಆರಾಮಿರ್ಬೋದು ಅಂತ ಹೇಳಿ ಹೋಗಲಿಲ್ಲ. ಮುದ್ರಣಾಲಯವನ್ನು ಪ್ರಾರಂಭ ಮಾಡಿದ್ರು ಕೂಡ ಅಚ್ಚುಗಳನ್ನು ತಾವೇ ಜೋಡಿಸ್ತಾ ಇದ್ರು. ಸಾಹಿತ್ಯವನ್ನು ವಚನ ಸಾಹಿತ್ಯ ಒಳಗಡೆ ಓದಿ ಅವುಗಳನ್ನು ಕರೆಕ್ಟಾಗಿ ಸೀರಿಯಲ್ ಆಗಿ ಜೋಡಿಸಿ ಆಮೇಲೆ ಮುದ್ರಣ ಮಾಡಿದ ನಂತರ ಅದನ್ನು ಹಂಚಬೇಕಲ್ಲ ಬೇರೆ, ಮುದ್ರಣ ಮಾಡಿ ಪ್ರಚಾರ ಮಾಡಿ ಮನೆ ಮನೆಗಳಿಗೆ ಅದನ್ನು ತಲುಪಿಸಿದ್ರು. ನೋಡಿ ಎಷ್ಟೊಂದು ಕಾರ್ಯವನ್ನು ಮಾಡಿದ್ದಾರೆ ಅಂದರೆ ಆ ಹಂಚಿದಂತಹ ಸಾಹಿತ್ಯವನ್ನು ಓದಿ ಅದನ್ನು ಅನ್ವಯಿಸಿಕೊಳ್ಳುವಂಥದ್ದು ಆಗ್ತಾ ಇದೆ ನಮ್ಮ ಕೈಯಲ್ಲಿ. ನಮಗೆ ವಚನಗಳನ್ನು ಬರೆಯೋದು ಬೇಡ, ನಾವು ಅದನ್ನು ಆ ಬುಕ್ಗಳನ್ನು ಹಂಚೋದು ಬೇಡ, ಮಾಡೋದು ಬೇಡ, ಏನೂ ಬೇಡ, ಬೇರೆ ಪ್ರಚಾರ ಮಾಡೋದು ಬೇಡ, ಅವರು ಬರೆದಿಟ್ಟಿರೋದನ್ನು ಓದಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಕೆಲವೊಂದಿಷ್ಟು ಜನರಿಗೆ ನಮ್ಮ ಕೈಲಾದಷ್ಟು ಜನರಿಗೆ ಅದರ ಬಗ್ಗೆ ಪರಿಕಲ್ಪನೆಗಳನ್ನು ತಿಳುವಳಿಕೆ ಸಾಕು. ಇಷ್ಟೆಲ್ಲವನ್ನು ಮಾಡಿದಂತಹ ಇಂತಹ ಸಿದ್ಧಾರ್ಥರು, ಸಂಶೋಧಕರು, ಕವಿಗಳು, ಲೇಖಕರು, ಎಲ್ಲರಿಗಿಂತ ಹೆಚ್ಚಾಗಿ ಒಬ್ಬ ವಕೀಲರು, ಇದೆಲ್ಲರಿಗಿಂತ ಮೀರಿ ಒಬ್ಬ ಪತ್ರಕರ್ತರು ಹಾಗೆ ಕೂಡ ಇಷ್ಟೆಲ್ಲ ಮಾಡಿದ್ದಾರೆ ಅಂದಾಗ ಅವರ ಜೀವನ ನಿಜಕ್ಕೂ ಮಾದರಿ. ಅವ್ರ ಬಗ್ಗೆ ಇವತ್ತು ಎಷ್ಟೇ